ಎಲ್ಲರಿಗೂ ನಮಸ್ಕಾರ. ಯಾತ್ರಾ ಸ್ಥಳ ತ್ರಯಂಬಕೇಶ್ವರ ದೇವಸ್ಥಾನ, ಗುಂಡ್ಲುಪೇಟೆ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ. ಪ್ರಣತೋಸ್ಮಿ ತ್ರಯಂಬಕೇಶ್ವರಂ ಪ್ರಣತೋಸ್ಮಿ ತ್ರಯಂಬಕೇಶ್ವರಂ. ಚಾಮರಾಜನಗರದ ಬಳಿ ಇರುವ ಗುಂಡ್ಲುಪೇಟೆಯಲ್ಲಿರುವ ತ್ರಯಂಬಕೇಶ್ವರ ದೇವಸ್ಥಾನವನ್ನು ಕ್ರಿಸ್ತಶಕ 1435ರಲ್ಲಿ ನಿರ್ಮಿಸಿರಬಹುದೆಂದು ಇಲ್ಲಿ ಇರುವ ಶಾಸನಗಳ ಮೂಲಕ ತಿಳಿಯಬಹುದು. ತ್ರಯಂಬಕೇಶ್ವರನ ಜೊತೆಗೆ ತ್ರಯಂಬಕೇಶ್ವರಿ, ದುರ್ಗಾ, ಚಂಡಿಕೇಶ್ವರ ಗುಡಿಗಳು ಇವೆ. ಕಾಲಗರ್ಭದಲ್ಲಿ ಮರೆಯಾಗಿದ್ದ ಈ ದೇವಸ್ಥಾನವನ್ನು 2009ರಲ್ಲಿ ಮತ್ತೆ ಜೀರ್ಣೋದ್ಧಾರಗೊಳಿಸಲಾಗಿದೆ. ಈ ದೇವಸ್ಥಾನದ ಮಹಾದ್ವಾರವು ವಿಜಯನಗರದ ಕಾಲದಲ್ಲಿ ನಿರ್ಮಿಸಿದಂತೆ ಕಂಡುಬರುತ್ತದೆ. ಇಲ್ಲಿರುವ ಅರ್ಧಮಂಟಪದ ಈಶಾನ್ಯ ಮತ್ತು ಆಗ್ನೇಯ ಮೂಲೆಗಳಲ್ಲಿ ಹಂಪಿಯಲ್ಲಿ ಇರುವಂತೆ ನಾದಸ್ವರದ ಕಂಬಗಳಿವೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ತ್ರಯಂಬಕೇಶ್ವರ ಲಿಂಗ ರೂಪದಲ್ಲಿದ್ದು, ಈ ಲಿಂಗದ ಮೇಲೆ ತ್ರಿಕಾಲವು ಸೂರ್ಯರಶ್ಮಿಯ ಮಜ್ಜನವಾಗುವುದು ಒಂದು ವಿಶೇಷವೇ ಆಗಿದೆ. ಚಾಮರಾಜನಗರದ ಜಿಲ್ಲೆ ತೆರಕಣಾಂಬಿ ಹೋಬಳಿ ತ್ರಯಂಬಕಪುರ ಗ್ರಾಮ ತ್ರಯಂಬಕೇಶ್ವರ ದೇವಾಲಯ ಅಂತಲೂ ಹೇಳುತ್ತಾರೆ. ಇದು ಒಂದು ಐತಿಹಾಸಿಕ ದೇವಸ್ಥಾನ. ಸಪ್ತ ಸ್ವರಗಳ ಕಂಬದಲ್ಲಿ ಹೊಮ್ಮುತ್ತಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರನು ಇರುವ ದೇವಾಲಯವಾದ್ದರಿಂದ ಇದಕ್ಕೆ ತ್ರಯಂಬಕೇಶ್ವರ ಎಂದು ಹೇಳುತ್ತಾರೆ. ಈ ದೇವಸ್ಥಾನದ ಗರ್ಭಗೃಹ ಮತ್ತು ಸುಖವನಾಸಿನಿಗಳು ಹೊಯ್ಸಳರ ಕಾಲವನ್ನೇ ನೆನಪು ಮಾಡುತ್ತದೆ. ಕರ್ನಾಟಕ, ತಮಿಳುನಾಡು, ಕೇರಳ 3 ರಾಜ್ಯಗಳು ಸೇರುವ ಗಡಿಯನ್ನು ಹೊಂದಿದೆ ಈ ಗ್ರಾಮ. ಈ ದೇವಾಲಯ ಜೀರ್ಣೋದ್ಧಾರ ಆಗುವ ಸಮಯದಲ್ಲಿ ಇಲ್ಲಿರುವ ದೇವಿಯ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯಿತಂತೆ. ಅಲ್ಲದೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಸಮಯದಲ್ಲೂ ಸೂರ್ಯಮಜ್ಜನ ಶಿವನ ಮತ್ತು ದೇವಿಯ ಮೇಲೆ ಆಗುತ್ತದೆ. ಆ ಸಮಯದಲ್ಲಿ ಶಿವ ಬೇರೆ ಬೇರೆ ಬಣ್ಣಗಳಿಂದ ಕಾಣುತ್ತಾನೆ. ಈ ದೇವಾಲಯಕ್ಕೆ ಪ್ರತಿನಿತ್ಯವೂ ಜೀವಂತ ನಂದಿ ಬರುತ್ತದೆ. ಹಚ್ಚ ಹಸಿರಿನ ಮಧ್ಯೆ ತ್ರಯಂಬಕೇಶ್ವರ ದೇವಸ್ಥಾನ ಅದ್ಭುತವಾಗಿದೆ. ಈ ದೇವಸ್ಥಾನದ ಸುತ್ತಲೂ ಕುದುರೆಗಳ ಮಾಲೆಗಳನ್ನು ಸಹ ಕೆತ್ತನೆಗಳನ್ನು ನೋಡಬಹುದು. ಇಲ್ಲಿ 3 ಶಾಸನಗಳು ಈ ದೇವಾಲಯದ ಬಗ್ಗೆ ಹೇಳುತ್ತದೆ. ವಾಸ್ತುಶಿಲ್ಪ, ವಿಗ್ರಹ, ಕಲ್ಲಿನ ಕೆತ್ತನೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಶಿವನ ಕೆತ್ತನೆಯಲ್ಲದೆ ಮಹಾಭಾರತಕ್ಕೆ ಸಂಬಂಧಪಟ್ಟ ಮತ್ತು ರಾಮಾಯಣಕ್ಕೆ ಸಂಬಂಧಪಡಿಸಿದ ಕೆತ್ತನೆಗಳು ಇಲ್ಲಿಯ ಕಂಬಗಳಲ್ಲಿ ಮೂಡಿಸಿದ್ದಾರೆ. ಅಲ್ಲದೆ ವನ್ಯಜೀವಿಗಳಿಗೂ ಸಂಬಂಧಪಟ್ಟ ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣಬಹುದು. ಈ ದೇವಾಲಯ ಶಾಸನದ ಪ್ರಕಾರ ತಿಳಿದ ವಿಷಯವೇನೆಂದರೆ, ಈ ಗ್ರಾಮ ಕರ್ನಾಟಕ, ತಮಿಳುನಾಡು, ಕೇರಳ 3 ರಾಜ್ಯಗಳು ಸೇರುವ ಗಡಿಕಲ್ಲು ಈ ಗ್ರಾಮ. ಅದಕ್ಕಾಗಿಯೇ ಲಂಬಕರ್ಣರಾಯ ಈ ಜಗದಂಬೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ. ರಾಯ ಈ ದೇವಾಲಯವನ್ನು ನಿರ್ಮಾಣ ಮಾಡಿದನಂತೆ ಶಾಸನದ ಪ್ರಕಾರ ಹೇಳುತ್ತೆ. ಈ ಜಗದಂಬೇಶ್ವರ ನೆಲೆಸಿರುವ ಊರು ಜಗದಂಬಪುರ ಎಂತಲೂ ಹೇಳುತ್ತಿದ್ದರಂತೆ. ಕಾಲಾನಂತರ ಇಲ್ಲಿರುವ ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತ್ರಯಂಬಕಪುರ ಎಂದು ಕರೆಯುತ್ತಾರಂತೆ. ಸೂರ್ಯಮಜ್ಜನ ಮಾಡುವ ಈ ದೇಗುಲಕ್ಕೆ ಭೇಟಿಯಾಗಲೇಬೇಕು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯೂ ಇದ್ದಾನೆ. ನವಿಲಿನ ಮೇಲೆ ಕುಳಿತಿದ್ದಾನೆ. ನವಿಲಿನ ಬಾಯಲ್ಲಿ ಸರ್ಪವಿದೆ. ಸರ್ಪದೋಷ ಇರುವವರು ಈ ದೇವಾಲಯಕ್ಕೆ ಬಂದು ತಮ್ಮ ದೋಷ ನಿವಾರಣೆಗಾಗಿ ಪೂಜಿಸುತ್ತಾರೆ. ಈ ದೇವಾಲಯದಲ್ಲಿ 36 ಕಂಬಗಳು
ಇದು ಒಂದು ಮಂಟಪವಿದೆ. ಸಪ್ತಸ್ವರ ಕಂಬವೂ ಇಲ್ಲೇ ಇರುವುದು. ಕುಬೇರನ ಕಂಬವಿದೆ. ಕುಬೇರನ ವಿಶೇಷತೆ ಏನೆಂದರೆ, ತಮ್ಮ ಹಣಕಾಸಿನ ತೊಂದರೆ ಇದ್ದವರು ಈ ಕುಬೇರನಲ್ಲಿ ಬಂದು ಪ್ರಾರ್ಥಿಸುತ್ತಾರೆ, ಪೂಜೆ ಮಾಡಿಸುತ್ತಾರೆ. ಈ ಮಂಟಪದಲ್ಲಿ ಹಿಂದಿನ ಅನೇಕ ರಾಜರುಗಳು ಇಲ್ಲಿ ಬಂದು ಈ ದೇಗುಲದ ವೈಭವ, ಶಿವದರ್ಶನ ಮಾಡಿ ವಿಶ್ರಾಂತಿ ಪಡೆಯುತ್ತಿದ್ದರಂತೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ವಿಗ್ರಹದ ಕೆತ್ತನೆಯೂ ಇದೆ. 3 ರಾಜ್ಯದ ದೊರೆಗಳು ಇಲ್ಲಿಗೆ ಬರುತ್ತಿದ್ದರಂತೆ. ಆ ಕುರುಹುಗಳೂ ಇಲ್ಲಿ ಇದೆ. ಅಲ್ಲದೆ ಇಲ್ಲಿ ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ ಇರುವವರು ಈ ಶಿವನ ದೇಗುಲಕ್ಕೆ ಬಂದು ಸೋಮವಾರ ಮತ್ತು ಶುಕ್ರವಾರ ದೀಪ ಹಚ್ಚಿ ಸುಬ್ರಹ್ಮಣ್ಯ, ಶಿವ, ದೇವಿಯ ದರ್ಶನ ಪಡೆದು ಇಲ್ಲಿ 2 ಕಲ್ಲಿನ ಆಕಾರದ ತಟ್ಟೆ ಇದೆ. ಇದನ್ನು ದಂಪತಿಗಳ ತಟ್ಟೆ ಎಂದು ಕರೆಯುತ್ತಾರೆ. ಈ ತಟ್ಟೆಯಲ್ಲಿ ಊಟ ಮಾಡಿ ಹೋಗುತ್ತಾರೆ. ಎಂತಹ ಸಮಸ್ಯೆ ಇದ್ದರೂ ಪರಿಹರಿಸುವನು ಭಗವಂತನೆಂದು ಭಕ್ತಾದಿಗಳು ನಂಬಿದ್ದಾರೆ. ಇಲ್ಲಿ ಗಣಪತಿಯ ವಿಗ್ರಹವೂ ಇದೆ. ಅಲ್ಲದೆ ಹಿಂದೆ ಋಷಿಮುನಿಗಳು ಮಾಡುತ್ತಿದ್ದ ಯೋಗಾಸನ ಕಂಬವಿದೆ. ವಾಯುಮೂಲದಲ್ಲಿ 5 ಪಂಚಲಿಂಗಗಳಿವೆ. ಒಂದೊಂದು ಬೇರೆ ಬಣ್ಣಗಳಿಂದ ಕೂಡಿದೆ. ದೇಗುಲ ಜೀರ್ಣೋದ್ಧಾರವಾಗುವಾಗ ಇಟ್ಟ ತೆಂಗಿನಕಾಯಿ ಕೆಡದೇ ಇದೆಯಂತೆ. ಭಕ್ತಾದಿಗಳು ತಮ್ಮ ತೊಂದರೆ ನಿವಾರಣೆಗಾಗಿ 3 ಸಾರಿ ಆ ತೆಂಗಿನಕಾಯಿಯಿಂದ ನಿವಾಳಿಸಿಕೊಂಡು ಅಲ್ಲೇ ಇಡುತ್ತಾರೆ. 5 ಲಿಂಗಗಳು ಸೂರ್ಯ ಮಧ್ಯದಿಂದ ಬೆಳಕಾಗಿ ಕಾಣುತ್ತದೆ. ಈ ದೇವಿ, ಇಲ್ಲಿ ನೆಲೆಸಿರುವ ಈ ದೇವಿಯ ಪಾರ್ವತಿ ದೇವಿಯಾಗಿದ್ದು 5 ಅಡಿ ಎತ್ತರವಿದ್ದು ನಿಂತ ಭಂಗಿಯಲ್ಲಿರುವ ಈ ಮೂರ್ತಿಯು ಅಭಯ, ಪದ್ಮ ಮತ್ತು ದಾನ ಮುದ್ರೆಯನ್ನು ಹೊಂದಿರುತ್ತದೆ. ತ್ರಯಂಬಕೇಶ್ವರಿ ಎಂದು ಪೂಜೆಗೊಳ್ಳುತ್ತಾಳೆ. ನಿತ್ಯವೂ ತ್ರಯಂಬಕೇಶ್ವರನಿಗೆ ಪೂಜೆಯು ನೆರವೇರುತ್ತದೆ. ವಿಶೇಷ ದಿನಗಳಲ್ಲಿ ವಿಶೇಷವಾದ ಅಲಂಕಾರ ಪೂಜೆ ಇರುತ್ತದೆ. ಸುಮಾರು ವರ್ಷ ಪಾಳು ಬಿದ್ದಂಥ ಈ ದೇವಾಲಯವನ್ನು ಈಗ ಅಲ್ಲಿನ ಭಕ್ತರು ಮತ್ತು ಸರ್ಕಾರದ ವತಿಯಿಂದ ಜೀರ್ಣೋದ್ಧಾರ ಮಾಡಿ ಬೆಳಕಿಗೆ ತಂದಿದ್ದಾರಂತೆ. ಭಗವಂತನು ಯಾವಾಗ ಎಲ್ಲಿ ಗೋಚರಿಸಿ ಭಕ್ತರನ್ನು ಉದ್ಧರಿಸುತ್ತಾನೆಂದು ಅವನಿಗೇ ತಿಳಿದಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಿದ್ದಾರೆ. ತ್ರಯಂಬಕೇಶ್ವರಿ ಅನುಗ್ರಹವು ದಿನವೂ ತ್ರಿಕಾಲದಲ್ಲಿ ಭಕ್ತರ ಮೇಲೆ ಇರಲೆಂದು ಆ ಭಗವಂತನನ್ನು ಪ್ರಾರ್ಥಿಸೋಣ.